ನಾನಿದ್ದೀನಿ ಗೋಕರ್ಣ ರೈಲ್ವೆ ಸ್ಟೇಷನ್ನಲ್ಲಿ. ನಾನು ಇಲ್ಲಿಂದ ಗೋಕರ್ಣ ಮೇನ್ ಬೀಚ್ಗೆ ಹೋಗಬೇಕು. ನಾವು ಬಜೆಟಲ್ಲಿ ಟ್ರಾವೆಲ್ ಮಾಡ್ತಿರೋದ್ರಿಂದ ಬಸ್ಸಲ್ಲಿ ಹೋದರೆ ಬೆಸ್ಟು. ಆಟೋ ಕೂಡ ಇರುತ್ತೆ. ಮೊದಲು ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಗೋಕರ್ಣ ರೈಲ್ವೆ ಸ್ಟೇಷನ್ನಿಂದ ಗೋಕರ್ಣ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡು 950 ಮೀಟರ್ಸ್ ಆಗಿರುತ್ತೆ. 12 ಮಿನಿಟ್ಸಲ್ಲಿ ಆರಾಮಾಗಿ ನಡ್ಕೊಂಬರ್ಬೋದು. ಫೈನಲಿ ನಾವು ನಡ್ಕೊಂಬಂದಿದ್ದೀವಿ. ಇದೇ ನೋಡಿ ಆ ಮೇನ್ ರೋಡು. ಇಲ್ಲಿ ಬಸ್ ಬರುತ್ತೆ ಗೋಕರ್ಣ ಮೇನ್ ಬೀಚ್ ಕಡೆಗೆ. ಇದೇ ನೋಡಿ ಗೋಕರ್ಣ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡು. ಬಸ್ ಸ್ಟ್ಯಾಂಡ್ ಅಂತೂ ನೋಡೋದಕ್ಕೆ ಸೂಪರ್ ಆಗಿದೆ. ವೆದರ್ ಕೂಡ ಸಖತ್ತಾಗಿದೆ. ಫೈನಲಿ ನಮ್ಮ ಬಸ್ ಬಂದಿದೆ. 20 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಇಲ್ಲಿಂದ ಗೋಕರ್ಣ ಬೀಚು 10 ಕಿಲೋಮೀಟರ್ಸ್ ಆಗಿರುತ್ತೆ. ಟಿಕೆಟ್ ಪ್ರೈಸು 12 ರುಪೀಸು. ನಾನು ಭಾರ್ಗವ್ ಪ್ರಧಾನ್ ಹೋಗ್ತಾ ಇರೋದ್ರಿಂದ ನಮಗೆ 24 ರುಪೀಸ್ ಆಯಿತು. ನಾವು ಬಸ್ಸಿಂದ ಇಳಿದು ಇದೀಗ ನಮ್ಮ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ನಮ್ಮ ರೂಮು ಬಸ್ ಸ್ಟ್ಯಾಂಡಿಂದ ಎಷ್ಟು ಕಿಲೋಮೀಟರ್ಸ್ ಅಪ್ಪ ಅಂದರೆ 1.4 ಕಿಲೋಮೀಟರ್ಸ್ ಆಗಿರುತ್ತೆ. ನಮ್ಮ ರೂಮ್ ಎದುರುಗಡೆನೆ ಗೋಕರ್ಣ ಮೇನ್ ಬೀಚ್ ಇದೆ. ಆದರೆ ಒಳಗಡೆ ಸ್ವಲ್ಪ ನಡ್ಕೊಂಡ್ ಬರಬೇಕಾಗುತ್ತೆ ಅಷ್ಟೇ. ಫೈನಲಿ ನಾವು ಗೋಕರ್ಣ ಮೇನ್ ಬೀಚ್ಗೆ ನಡ್ಕೊಂಡ್ ಬಂದಿದ್ದೀವಿ. ನಮಗೆ 3 ಹಸು ಕೂಡ ಕಾಣಿಸ್ತು. ನಾನು ಮೊದಲ ಬಾರಿಗೆ ಗೋಕರ್ಣ ಬೀಚ್ಗೆ ಕಾಲಿಡ್ತಾ ಇದ್ದೀನಿ. ಸಮುದ್ರ ಸೂಪರ್ ಆಗಿ ಇದೆ. ಸಮುದ್ರದಲ್ಲಿ ಬರುವ ಅಲೆಗಳ ಸದ್ದಂತೂ ನನಗೆ ಸಖತ್ ಇಷ್ಟ. ನಾನು ಬೀಚಲ್ಲಿ ಎಂಜಾಯ್ ಮಾಡೋದಕ್ಕೆ ಹಾಗೆ ಕುತ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಹಾಗೇನೆ ಮಹಾಬಳೇಶ್ವರ ಟೆಂಪಲ್ ಕೂಡ ಇದೆ. ನೀವು ನಮ್ಮ ಗೋಕರ್ಣ ಬೀಚ್ಗೆ ಬಂದ್ರೆ ನಿಮ್ಗೆ ಗೋವಾ ಫೀಲೇ ಆಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿಂದ ಗೋವಾ ಹತ್ರ. ನಮ್ಮ ಗೋಕರ್ಣದ ರೂಮು ಹೇಗಿದೆ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಇವಾಗಲೇ ಲೈಕ್ ಮಾಡಿ.